ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮಧುರ ಅವ್ರೆ ಮಧುರ ಏನಿದು ಗೌಡ್ರೆ ನಿಮಗ್ ನೀವೇ ಸನ್ಮಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರ ಏನ್ ವಿಷಯ? ಯಾನ್ ಮಧುರ ಅವ್ರೆ ನನಗ್ ನಾನೇ ಸನ್ಮಾನ ಮಾಡ್ಕೊಳಕದ್ದ ಯಾಕೆ ಅನುಮಾನ? ಮತ್ತಿನ್ನೇನ್ ಗೌಡ್ರೆ ಪಾಪಸ್ ಕಳ್ಳಿ ಗಿಡದಲ್ಲಿ ಗುಲಾಬಿ ಹೂ ಬಿಟ್ರೆ ಅನುಮಾನ ಬರ್ದೇ ಇರುತ್ತಾ? ಮಧುರ ಅವ್ರೆ ನೀವು ಪಾಪುಸ್ಕೊಳ್ಳಿ ಅಂತ ನನಗೆ ಸುಮ್ಮನೆ ತಮಾಷೆ ಮಾಡ್ದೆ. ರೀ ಗೌಡ್ರೆ, ಅಂಗಡಿಲಿ ಏನಾದ್ರು ತಗೊಂಡ್ರೆ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತಗೊಂಡೋಗೋದು ಬಿಟ್ಟು ಈ ರೀತಿ ಮೈ ಮೇಲೆ ಹಾಕೊಂಡು ಶೋ ಕೊಡ್ತಿದ್ರಲ್ರಿ. ಅನೇತ್ನವ್ರೆ ಇದೆಲ್ಲ ಅಂಗಡಿಲಿ ತಕೊಂಡದಲ್ಲ. ನಾ ಹೇಳಿದ ಕವನನ್ನ ಮೆಚ್ಕೊಂಡು ಕವಿ ಸಮ್ಮೇಳನದಲ್ಲಿ ಮಹಾನ್ ಕವಿ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಿದ್ರು. ಕವಿ ಸಮ್ಮೇಳನ ರೀ ಗೌಡ್ರೆ, ನೀವು ಹೇಳೋದು ಹೆಂಗಿದೆ ಅಂದ್ರೆ ಕೆಂಗೇರಿ ಮೋರಿಲರಿಯೋ ನೀರು ಕಾವೇರಿನೇ ಕುಡಿರಿ ಅಂತ ಹೇಳ್ದಂಗಿದೆ. ಅಲ್ಲ ರೀ, ನಿಮ್ಗೆ ಕವಿತೆ ಕವನ ಅಂದ್ರೆ ಏನು ಅಂತ ಗೊತ್ತೇನ್ರಿ? ಅಣ್ಣಪ್ಪನವ್ರೆ ನಾನ್ ಸುಳ್ಳು ಹೇಳ್ತಾ ಇಲ್ಲ, ದಿಟನೆ ಹೇಳ್ತಾವ್ನಿ. ನಿಮ್ಗೆ ಅನುಮಾನ ಬಂದ್ರೆ ಈ ಶೀಲ್ಡ್ ನೋಡಿ. ಜಾನಿ ಏನ್ ಮಾಡ್ತಿದ್ದೀರಾ? ಒಂದು ನಿಮಿಷ ಇರು ಡಾರ್ಲಿಂಗ್, ಈಗ ಇಲ್ಲೊಬ್ರು ಶೇಪ್ ಔಟ್ ಆಗುತ್ತೆ. ಜಾನಿ ನೀವ್ ಹೀಗೆಲ್ಲ ಮಾಡಿದ್ರೆ ಗೌಡ್ರ ಮೇಲೆ ಅನುಮಾನ ಪಟ್ಟಂಗಾಗಲ್ವಾ? ಹಲೋ ಸರ್ ನಮಸ್ಕಾರ ಸರ್. ಇವತ್ತು ನಿಮ್ಮ ಕಾಲೇಜಲ್ಲಿ ಕವಿ ಸಮ್ಮೇಳನ ಏನಾದ್ರು ಇತ್ತಾ ಸರ್? ಹೌದು, ಯಾಕೆ? ಅಲ್ಲ, ಅಲ್ಲಿ ಶ್ರೀರಾಮಚಂದ್ರೇಗೌಡ ಅನ್ನೋರ್ಗೆ ಸನ್ಮಾನ ಏನಾದ್ರು ಇತ್ತಾ ಸರ್? ಹೌದು ಸರ್, ಅವ್ರು ಎಂಥ ಅದ್ಭುತ ಕವಿಗಳು ಅಂತೀರಾ. ಅವ್ರ ಕವನಗಳನ್ನ ಕೇಳಿ ಇಡೀ ಸಭೆನೇ ಅವ್ರನ್ನ ಹೊಗಳಿದ್ದು. ಅದಕ್ಕೆ ನಾವು ಅವ್ರಿಗೆ ಸನ್ಮಾನ ಮಾಡಿ ಮೊಮೆಂಟೋ ಕಟ್ ಕಳಿಸಿದೀವಿ. ಹೌದು, ನೀವ್ಯಾರು? ನೀವು ಇದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ? ಏನಿಲ್ಲ ಬಿಡಿ ಸರ್, ಥ್ಯಾಂಕ್ ಯು. ಅಣ್ಣಪ್ಪನವ್ರೆ ಎಲ್ಲ ಮುಖ ತೋರಿಸಿ. ಶೇಪ್ ಔಟ್ ಆಗಿದ್ದು ನಂದಲ್ಲ, ನಿಮ್ದು. ಈಗಲಾದ್ರೂ ಗೊತ್ತಾಯ್ತಾ? ಹಳ್ಳಿ ಐಕ ಮನ್ಸು ಮಾಡಿದ್ರೆ ಒಲಿಂಪಿಕ್ಸ್ ಅಲ್ಲಿ ಪದಕ ತರ ತಾಕತ್ತು ಇರ್ತದೆ. ವೆರಿ ಗುಡ್ ಗೌಡ್ರೆ, ನಿಮ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಮಧುರ ಅವ್ರೆ ನಂತ ಇನ್ನೂ ಯಾನೇನೋ ಟ್ಯಾಲೆಂಟ್ ಅದೆ. ಟೈಮ್ ಬಂದಾಗ ನಿಮ್ಗೆ ತೋರಿಸ್ತೀನಿ. ಗೌಡ್ರೆ, ಎಲ್ಲ ಯಾಮಾರ್ಸೋದಕ್ಕೆ ಟೋಪಿ ಹಾಕಿದ್ರೆ ನೀವು ಗೊಮ್ಮಟೇಶ್ವರನ್ ಚಡ್ಡಿನೇ ಹಾಕ್ತಿದ್ದೀರಾ. ಆದ್ರೂ ನನಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಿಲ್ಲ ರೀ. ಎಲ್ಲಿ ಒಂದೆರಡು ಕವನ ಹೇಳಿ ನೋಡೋಣ. ಚಂದಕ್ಕಿಂತ ಚಂದ ನೀನೇ ಸುಂದರ, ನಿನ್ನ ನೋಡ ಬಂದ ಬಾನ ಚಂದಿರ. ರೀ ಗೌಡ್ರೆ, ಈ ಸಿನಿಮಾ ಕವನ ಯಾವನ ಹತ್ರ ಹೇಳ್ತಿರ್ರಿ? ಅಣ್ಣಪ್ಪನವ್ರೆ ನಿಮ್ಮಂತ ನಾಲ್ಕಳ ಮುಂದೆ ಕವನ ಹೇಳ್ಬಿಟ್ಟು ನನ್ನ ಟೈಮ್ನ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಕೊಡಿ, ಹಟ್ಟಿಗೆ ಹೋಗ್ಬಿಟ್ಟು ಹೊಸ ಕವನಗಳನ್ನ ಬರೀಬೇಕು. ಬರ್ಲ್ಯಾ? ಮಧುರ ಅವ್ರೆ ನಿಮಗೆ ಬೇಜಾರಾದ್ರೆ ಹೇಳಿ, ಬಂದು ಹೊಸ ಕವನಗಳನ್ನ ಹೇಳಿ ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸ್ತೀನಿ. ಬರ್ಲ್ಯಾ? ರಾತ್ರೋರಾತ್ರಿ ವರ್ಲ್ಡ್ ಟವರ್ನ ಕಟ್ಟಿದ್ರು ಅಂದ್ರೆ ನಂಬೋದು. ರಾತ್ರೋರಾತ್ರಿ ಗೌಡ್ರು ಕವಿ ಆದ್ರು ಅಂದ್ರೆ ಹೆಂಗ್ ನಂಬೋದು? ಅಮ್ಮ ಪುಟ್ಮಲಿ ಬಾಬಣ್ಣ ಯಾನ ಇದು ಸಾಲ ಹೊತ್ಕೊ ಬರ್ತಾ ಇದೀರಿ? ಜ್ವರ ಬಂದಿದ್ದ? ಅಯ್ಯೋ ತಡ್ಡು ಪೊಟ್ಟತ್ತದೆ. ಶಾಲ್ ಹೊತ್ಕೊಂಡು ಇಟ್ಕಲ್ಲ ಜ್ವರ ಬಂದದ ಅಂತ ಯಾಕೆ ಅನ್ಕೊಂಡೆ ಅಮ್ಮೆ? ನಿಂಗೆ ಬರೀ ಶಾಲ್ ಮಾತ್ರ ಕಾಣಿಸ್ತಾ ಇದ್ದ, ಬ್ಯಾರೆ ಏನು ಕಾಣಿಸ್ತಾ ಇಲ್ವಾ? ಬಾಬಣ್ಣ ಇದನ್ನೆಲ್ಲ ಕೊಟ್ಟವ್ರು ಯಾರ? ಅಮ್ಮೆ ಪುಟ್ಮಲಿ ಇದನ್ನ ಯಾರು ಸುಮ್ನೆ ಕೊಡಲ್ಲ ಕಮ್ಮೆ. ಮತ್ತಿನ್ನೇನೋ ದುಡ್ಡು ಕೊಟ್ಟು ತಕ ಬಂದ್ರಿಯಾ? ಏಳಗ ವಸಿ ಕೇಳಮ್ಮೆ. ಹೇಳಿ. ಕವಿ ಸಮ್ಮೇಳನದಲ್ಲಿ ನನಗ ಸನ್ಮಾನ ಮಾಡಿ ಮಹಾನ್ ಕವಿ ಅಂತ ಬಿರುದು ಕೊಟ್ಟು ಕಳ್ಸಾರ. ಬಾಬಣ್ಣ ನಿಮ್ಗೆ ಕವನ ಬೇರೆ ಬರೆಯಕ್ ಬಂದದ? ಕವನ ಏನಮ್ಮೆ, ಕಾದಂಬರಿನೂ ಬರೆದು ಬಿಡ್ತೀನಿ. ಬಾಬಣ್ಣ ಹಂಗಾರೆ ನನ್ಗೋಸ್ಕರ ಒಂದೇ ಒಂದ್ ಕವನ ಹೇಳಿ ಖುಷಿ ಪಟ್ಬಿಡ್ತೀನಿ. ಆಮೇಲೆ ಪುಟ್ಮಲಿ ನಿಂತ ಜಾಗದಲ್ಲಿ ಹಂಗೆಲ್ಲ ಕವನ ಹೇಳಕ್ ಆಗಲ್ಲ ಕಮ್ಮೆ. ಅದಕ್ಕಾಗಿ ಮೊದ್ಲು ರೆಡಿ ಆಗಿರ್ಬೇಕು. ಹಂಗಾರೆ ನೀವು ಮುಂಚೆನೆ ರೆಡಿಯಾಗಿ ಹೋಗಿದ್ರಿಯಾ? ಆಮೇಲೆ ಪುಟ್ಮಲಿ ನನ್ಗ ಶಾನೆ ತಲೆನೋಯ್ತಾ ಇದೆ, ಒಂದ್ ಕಪ್ ಕಾಫಿ ತಕೊಂಬೋಗಮ್ಮೆ. ಎಂತಗೋಸ್ಕರ ಒಂದ್ ಕವನ ಹೇಳ್ದಾರ ಒಬ್ಬ ಗಂಡನ? ಅಲ್ಲ ಅನ್ಕ, ಒಂದ್ ಕಾಫಿ ತಕೊಂಬೋಗು. Firing out of the corner. Maybe on his way to doing so. Pedigree. And Ambrose able to backdrop. ಜಾನಿ ನಂದೇ ಹೆಸರಮ್ಮ. ಗೊತ್ತಿದೆ, ಯಾವಾಗ್ಲೂ ಟಿವಿ ನೋಡ್ತಿರ್ತಿರಲ್ಲ, ಹೋಗಿ ಟೀ ಮಾಡ್ಕೊಂಬನ್ನಿ. ನಿನ್ಗೆ ಏನಾದ್ರೂ ಕೆಲಸ ಹೇಳ್ದಿದ್ರೆ ನಿಂಗೆ ತಿಂದಿದ್ ಕರ್ಗದೇ ಇಲ್ವಾ? ಮತ್ತಿನ್ನೇನ್ ಜಾನಿ, ಯಾವಾಗ ನೋಡಿದ್ರು ತಿನ್ನೋದು ಟಿವಿ ನೋಡೋದು, ತಿನ್ನೋದು ಟಿವಿ ನೋಡೋದು ಮಾಡ್ತಿರ್ತಿರಲ್ಲ, ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅದೇ ಆ ಗೌಡ್ರನ್ ನೋಡಿ ಬರೀ ಹಳ್ಳಿಗ ಮಾರ ಅನ್ಕೊಂಡಿದ್ವಿ, ಆದ್ರೆ ಈಗ ದೊಡ್ಡ ಕವಿ ಅಂತ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ.
ಡಾರ್ಲಿಂಗ್ ನೀನು ಇದನ್ನೆಲ್ಲ ನಂಬ್ತೀಯಾ? ಅದ್ ನಿಜ ಅಂತ ನೀವೇ ತಾನೇ ಪ್ರೂವ್ ಮಾಡಿದ್ದು. ಸುಮ್ನೆ ಗೌಡ್ರ ಮೇಲೆ ಅನುಮಾನ ಪಡೆದ್ಬಿಟ್ಟು ಅವ್ರ ತರ ಏನಾದ್ರೂ ಸಾಧನೆ ಮಾಡಿ. ಮಧುರ ಬಾಬಿ, ಏನಿದು ನಿಮ್ಮ ಮುಸುಂಟು ಬಾಡಿ ಹೋದ ಗುಲಾಬಿ ನಮೂನೆ ಆಗಿದೆ, ಏನಾಯ್ತು? ಇಂಥವ್ರನ್ನ ಮದ್ವೆ ಆದ್ಮೇಲೆ ಹೇಗ್ ಸಂತೋಷವಾಗಿರ್ಲಿ? ಇಷ್ಟೆಲ್ಲದಿದ್ರೆ ಬಿಟ್ಟು ಬಿಡಿ. ಐ ಲೈಕ್ ಇಟ್. ಲೇ, ಈ ರೀತಿ ಗಂಡ ಹೆಂಡತಿ ಮಧ್ಯೆ ತಂದಿಡೋದು ಬಿಟ್ಟು ಯಾಕೆ ಬಂದೆ ಅಂತ ಬೊಗಳು. ಜಾನಿಬಾಯಿ, ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಅವನು ಗಂಡ. ಅದೇ ಗಂಡನನ್ನು ಹೆಂಡತಿ ನೋಡಿಕೊಂಡ್ರೆ ಅವನು ಗಂಡ ಅಲ್ಲ, ದಂಡಪಿಂಡ. ಐ ಲೈಕ್ ಇಟ್. ರಾಕಿರಿ ಅವ್ರೆ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಗೌಡ್ರು ಕವಿತೆಗಳನ್ನ ಬರೆದು ದೊಡ್ಡ ಕವಿ ಅನ್ಸ್ಕೊಂಡ್ರು. ಆದ್ರೆ ಇವರು ಅವ್ರ ಕವಿತೆಗಳನ್ನ ಕೇಳಕ್ಕೆ ಕಿವಿ ಕೂಡ ಕ್ಲೀನ್ ಮಾಡಿಸ್ಕೊಳಲ್ಲ. ಮಧು, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಗೌಡ್ರು ನಿಮ್ಮನ್ನೆಲ್ಲ ಯಾಮಾರ್ಸೋದಕ್ಕೆ ಈ ರೀತಿ ನಾಟಕ ಮಾಡ್ತಿದ್ದಾರೆ. ಬಾಬಿ, ನೀವೆಂತದಕ್ಕೆ ಈ ಮನುಷ್ಯನ ಹತ್ರ ಮಾತಾಡಿ ಮಾತಾಡಿ ನಿಮ್ಮ ಗಂಟಲು ನೋಯಿಸ್ಕೊಳ್ತೀರಾ? ಈ ಮನುಷ್ಯನ ಹತ್ರ ಮಾತಾಡೋದು ಒಂದೇ, ಕೋಣನ ಮುಂದೆ ಕಿನ್ನರಿ ಬಾರಿಸೋದು ಒಂದೇ. ಐ ಡೋಂಟ್ ಲೈಕ್ ಇಟ್. ಜಾನಿಬಾಯಿ, ಈ ನಮ್ಮನೆ ಗಡಿ ಗಡಿ ಕೆನ್ನೆಗೆ ಬೊಟ್ಟುದನ್ನ ಬಿಟ್ಟು ಎಂತಾದರೂ ಸಂಪಾದನೆ ಮಾಡೋದನ್ನ ಕಲೀರಿ. ಕೆಚ್ ಕೆಚ್ ಕೆಚ್. ಪುಟ್ಟಕ, ಪುಟ್ಟಕ, ಬಾರಪ್ಪ, ಬಾರೋ, ಬಾ ಬಾ ಬಾ. ಸರಿಂಗ್ ಮಾಸ್ಟ್ರೆ, ಎಂತದಿದು ಹಳೆ ಮೇಲೆ ಎಂತದೋ ಮಾಡ್ತಿದ್ದೀರಾ? ಕಲ್ಟಿವೇಟ್ರು ಆಳ ಮೇಲೆ ಆನ್ ಮಾಡಕ್ಕಂದೋಡ ಕವಿತೆ ಬರಿತಾ ಇದ್ದಿ. ಎಂತ ಮಾಡ್ತಿದ್ದೀರಾ? ಕವಿತೆ ಬರಿತಾವನಿ ಕೂಡ. ಸುಮ್ಮನೆ ಮಕ್ಕಳು ಮಾಡಬೇಡಿ ಆಯ್ತಾ? ನಿಮ್ಗೆ ಆಳೇನು ಸರಿಯಾಗಿ ಅರಿಲಿಕ್ಕೆ ಬರುದಿಲ್ಲ, ಇನ್ನು ಕವಿತೆ ಬರೆಯುವ ಮುಸುಂಟೆ ಇದು. ನಮ್ ಬಾಬಣ್ಣ ಹೇಳ್ತಾ ಇರೋದು ದಿಟ್ಟ ಅನ್ನಿ. ಅವರು ಕವಿ ಸಮ್ಮೇಳನದಲ್ಲಿ ಕವನ ಹೇಳಿ ಸನ್ಮಾನ ಮಾಡಿಸ್ಕೊಂಡ್ ಬಂದವ್ರೆ. ಪುಟ್ಟಕ, ಸುಮ್ಮನೆ ಅದೇ ಮಕ್ಕಳ ಮಾಡಬಾರ್ದು. ಸನ್ಮಾನ ಅಂತ ಹೇಳಿ ಹೆಂಗ್ ಅವಮಾನ ಮಾಡ್ತಿದ್ದೀರಾ? ಐ ಲೈಕ್ ಇಟ್. ಸುಮ್ಮನೆ ಯಾಕೆ ಹೇಳ್ತಿದ್ದೀರಿ? ಅವ್ರಿಗೆ ಶಾಲ್ ಹೊತ್ಸಿ ಹೂನಾರ ಹಾಕಿ ಹಣ್ಣು ಹಂಪ್ಲು ಕೊಡ್ತಿರೋದು ನಾನೇ ನೋಡಿವ್ನಿ. ಸಾಲು ಹಣ್ಣು ಹಂಪಲು ಎಲ್ಲ ದುಡ್ಡು ಕೊಟ್ರೆ ಅಂಗಡಿಯಲ್ಲೂ ಸಿಗ್ತದೆ. ಈ ಮನುಷ್ಯ ಅಂಗಡಿಯಿಂದ ತಂದು ನಿಮ್ಮನ್ನು ಮಂಗೆ ಮಾಡಿದ್ದಾರೆ. ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು, ಇದನ್ನೆಲ್ಲ ನಾನು ಅಂಗಡಿಯಿಂದ ತಕೊಂಬಂದಿಲ್ಲ ಕೂಡ. ಕವಿ ಸಮ್ಮೇಳನದಲ್ಲಿ ನನಗೆ ಸನ್ಮಾನ ಮಾಡಿ ಕೊಟ್ಟು ಕಳ್ಸಿರೋದು. ಹೌದಾ? ಅದೇ ಮಧುರ ಬಾಬಿ ನಿಮ್ಮನ್ನು ಕಂಡಬಟ್ಟೆ ಹೊಗಳ್ತಾ ಇದ್ರು. ಅಡ ಕಲ್ಟಿವೇಟ್ರು, ಮಧುರವರು ಹೊಗಳ್ಬೇಕಾದ್ರೆ ಅಣ್ಣಪ್ಪನವ್ರು ದಂಡಲಿದ್ರ. ಬಾಬಿ ಎಷ್ಟು ಹೊಗಳಿದ್ರು ಅದ್ರ ಡಬಲ್ ಅಣ್ಣಯ್ಯಪ್ಪ ನಿಮಗೆ ಬೈದ್ರು. ತೊಂದ್ರೆ ಇಲ್ಲ, ಒಳ್ಳೆ ಸುದ್ದಿ ಕೊಟ್ಟಿದೆ. ತಗ 10 ರೂಪಾಯಿ ಗೋಡಂಬಿ ಚಿತ್ರಾನ್ನ ತಿನ್ಕೊಂಬೋಗು. ನೀವೇ ಹೋಗಿ ಹೋಟ್ಲಲ್ಲಿ ಬಂಜಾರೆ ನಾಷ್ಟ ಮಾಡಿಕೊಂಡು ಈ ದುಡ್ಡನ್ನ ವೇಟ್ರಿಗೆ ಟಿಪ್ಸ್ ಕೊಡಿ. ಮಧುರವ್ರೆ, ಮಧುರವ್ರೆ, ಬನ್ನಿ ಬನ್ನಿ ಪುಟ್ಟಮಲ್ಲಿ ಅವರೇ, ನೀವು ಬಂದೇ ಬರ್ತೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಅದಕ್ಕೆ ನೋಡಿ ನಿಮ್ಗೂ ಸೇರ್ಸೆ ಕಾಫಿ ಮಾಡಿದ್ದೀನಿ. ಸ್ವಲ್ಪ ಕಡಿಮೆನೆ ಹಾಕಿದ್ದೀನಿ. ನೀವು ಕುಡಿದ ಮೇಲೆ ಸಿಹಿ ಜಾಸ್ತಿ ಆಗುತ್ತೆ ನೋಡಿ, ಅದಕ್ಕೆ. ಚಂದನವ್ರೆ, ನೀವು ಅಡ್ಗೆ ಮನೇಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ನನ್ನ ನೆನಪಿಸ್ಕೊತಾ ಇದ್ರಿಯಾ? ಬರೀ ಅಡುಗೆ ಮನೇಲಿ ಅಷ್ಟೇ ಅಲ್ಲ ಪುಟ್ಟಮಲ್ಲಿ ಅವರೇ, ಹಾಲಲ್ಲಿ, ದೇವ್ರ ಮನೆಯಲ್ಲಿ, ಟೆರೇಸ್ ಅಲ್ಲಿ ಅಷ್ಟೇ ಯಾಕೆ ಬೆಡ್ರೂಮಲ್ಲೂ ನಿಮ್ಮನ್ನು ನೆನ್ಸ್ಕೋತೀನಿ. ಏನಿದು ಅಪಸ್ವರ? ಅಂದ್ರೆ ಎಲ್ಲಿ ನೆನಪಾಗುತ್ತೋ ಅಲ್ಲಿ ನೆನ್ಸ್ಕೋತೀನಿ ಎಂದೆ. ಹಂಗಂದ್ರಿಯಾ? ತಗೊಳ್ಳಿ, ಕಾಫಿ ಕುಡೀರಿ. ಚಂದನವ್ರೆ, 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 ಮಧುರವ್ರ ಅಟ್ಟೆನಿಲ್ವಾ? ನಾನು ನೀವು ಇರೋ ಮಧುರವಾದ ಗಳಿಗೆಯಲ್ಲಿ ಮಧುರ ಯಾಕೆ ಪುಟ್ಟಮಲ್ಲಿ ಅವರೇ? ಯಾರಂದ್ರೆ? ಪುಟ್ಟಮಲ್ಲಿ ಅವರೇ, ಮಧುರ ಯಾಕೆ ಬೇಕಾಗಿತ್ತು? ನಾನು ನಿಮ್ಮ ಜೊತೆ ಇದ್ದೀನಲ್ಲ. ನಾನ್ ನಿಮ್ಮನ್ನ ನೋಡಕ್ ಬರ್ಲಿಲ್ಲ, ನೀ ಮಧುರವ್ರ ನೋಡಕ್ ಬಂದಿರೋದು. ಏನು, ಅವಳ ಜೊತೆ ಕೂತ್ಕೊಂಡು ಹರಟೆ ಹೊಡೆದು ಟೈಮ್ ಪಾಸ್ ಮಾಡ್ಬೇಕಾಗಿತ್ತಾ? ಅದೇ ಕೆಲಸ ನನ್ನ ಜೊತೆ ಮಾಡಿ. ನಾನ್ ಟೈಮ್ ಪಾಸ್ ಮಾಡಕ್ ಬರ್ಲಿಲ್ಲ ನೀ. ನಮ್ ಬಾಬಣ್ಣ ದೊಡ್ಡ ಕವಿ ಆಗವ್ರಲ್ಲ, ಆ ವಿಷಯ ಹೇಳೋಗವು ಅಂತ ಬಂದೆ. ಇದೇ ನನ್ಗೆ ಗುರಿಯೋದು. ಪುಟ್ಟಮಲ್ಲಿ ಅವರೇ, ನಿಮ್ ಗೌಡ್ರು ಕವಿ ಆಗಿದ್ದೀನಿ ಅಂತ ನಿಮ್ ಕಿವಿ ಮೇಲೆ ಹೂ ಇಡ್ತಿದ್ದಾರೆ. ಅವ್ರಿಗೆ ಯಾವ ಕವಿತೆ ಕವಿನೂ ಬರೆಯಕ್ ಬರಲ್ಲ. ಹಂಗೇನು ಇಲ್ಲ ಚಂದನವ್ರೆ, ನಮ್ ಬಾಬಣ್ಣಂಗೆ ಯಾವ್ದೋ ಕವಿ ಸಮ್ಮೇಳನದಲ್ಲಿ ಹೂನಾರ ಹಾಕಿ ಶಾಲ್ ಹೊತ್ಸಿ ಕೈಗೆ ಟೊಮೊಟೊ ಕೊಟ್ಟಿರೋದನ್ನ ನಾನೇ ನೋಡಿವ್ನಿ. ಕರೆಕ್ಟಾಗಿ ಹೇಳಿದ್ರಿ ಪುಟ್ಟಮಲ್ಲಿ ಅವರೇ. ನೀವು ಕೊನೆಗೆ ಹೇಳಿದ್ರಲ್ಲ, ಅದನ್ನೇ ಕೊಡ್ಬೇಕಾಗಿತ್ತು. ಪುಟ್ಟಮಲ್ಲಿ ಅವರೇ, ಅದು ಟೊಮೊಟೊ ಅಲ್ಲ, ಮೊಮೆಂಟೋ. ಹಿಡಿದ್ರಿ ಚಾಡ, ಅದನ್ನೇ ಕೊಟ್ಟವ್ರೆ ನೀ. ನೀವು ಹೋಯ್ತೀನಿ, ಮಧುರವ್ರು ಬಂದ್ಮೇಲೆ ಬರ್ತೀನಿ. ಚಂದನವ್ರೆ, ಸಕ್ಕರೆ ಹಾಕ್ತಾರೆ, ಕಾಫಿ ಕುಡಿತೀರಲ್ಲ, ನಿಮ್ಗೇನು ಸಕ್ಕರೆ ಕಾಯಿಲೆಯಾ? ಬರ್ತೀನಿ.
ಕರೆಕ್ಟಾಗೇ ಇದೆಯಲ್ಲ. ಹೋಗಿ ಬಮ್ಮಣ್ಣ, ನಂಗೆ ನಾಚಿಕೆ ಆಯ್ತದೆ. ಆಮೇಲೆ ಪುಟ್ಮಲಿ ಕವಿ ಅಂದಮೇಲೆ ರಸಿಕತೆ ಇರಬೇಕು, ಆಗ್ಲೇ ಕವಿತೆಗಳನ್ನ ಬರೆಯಕ್ಕಾಗದು. ಬಣ್ಣ ನಂಗೋಸ್ಕರ ಒಂದು ಕವಿತೆ ಹೇಳಿರ್ಯಾ? ಆಮೇಲೆ ಪುಟ್ಮಲಿ ನಾಗ್ಲೇ ಹೇಳ್ಲಿಲ್ವಾ, ಕವಿತೆಗಳನ್ನ ಹೇಳ್ಬೇಕು ಅಂದ್ರೆ ಮೊದಲೇ ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು ಅಂತ. ಹೋಗಿ ಬಮ್ಮಣ್ಣ, ನನ್ನ ಹೊಗಳಿ ನಿಮ್ಗೆ ಕವಿತೆ ಹೇಳಕ್ ಇಷ್ಟ ಇಲ್ಲ. ಆಮೇಲೆ ಪುಟ್ಮಲಿ ನಿನ್ನ ಹೋಗ್ಲಿ ಕವಿತೆ ಹೇಳ್ದಿ, ಎದುರಟ್ಟಿ ಮಧುರ ಅವ್ರನ್ನ ಹೋಗ್ಲಿ ಕವಿತೆ ಹೇಳಕ್ಕಾದ? ಆಯ್ಕರ ಏನಿದು ಅಪ್ಪಸ್ವರ? ನೀವು ನನ್ನ ಹೊಗಳಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಯಾರನ್ನು ಹೊಗಳಬಾರ್ದು. ಇದಪ್ಪ ಮಾತು ಅಂದ್ರೆ. ಬಾಬಣ್ಣ ನಂಗೋಸ್ಕರ ಒಂದು ಕವಿತೆ ಹೇಳಿಲ್ಲ? ಆಮೇಲೆ ಪುಟ್ಮಲಿ ನೀಷ್ಟೆಲ್ಲ ಕೇಳ್ಕತ್ತೆ ಅಂತ ಒಂದೇ ಒಂದು ಕವಿತೆ ಹೇಳ್ತೀನಿ, ಕೇಳಿಸ್ಕ. ಹೇಳಿ ಹೇಳಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು, ನಿನ್ನೊಳಿದೆ ನನ್ನ ಮನಸ್ಸು, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ. ಹೆಂಗಿತ್ತಮ್ಮೆ ಬಾಬಣ್ಣ? ಬಾ ಪಸಂದಾಗದೇನಿ. ಥ್ಯಾಂಕ್ ಯು. ಅದರಿಂದ ಬರ್ದಿರೋರು ಕೆಎಸ್ ನರಸಿಂಹಸ್ವಾಮಿ ಅಲ್ಲೂರ. ನಿನಗೆ ಹೆಂಗ್ ಗೊತ್ತಾಯ್ತಮ್ಮೆ? ಈ ಹಾಡ ಅವಾಗವಾಗ ಹೇಳ್ತಿರ್ತೀರಲ್ಲ, ಹಂಗಾಗಿ ನನಗೆ ಗೊತ್ತು ಅನ್ನಿ. ಪರವಾಗಿಲ್ಲ ಬಿಡಮ್ಮೆ, ನೀನು ಜಾಣಿ ಅಂತ ಒಪ್ಕೊಂಡ್ಬಿಡ್ತೀನಿ. ಬಾಬಣ್ಣ ನನ್ಗೋಸ್ಕರ ಒಂದು ಸ್ವಂತದ ಕವಿತೆ ಹೇಳಿರ್ಯಾ? ಆಮೇಲೆ ಪುಟ್ಮಲಿ ಶಾನೆ ತಲೆ ನೋಯ್ತಾದೆ, ಒಂದ್ ಕಪ್ ಕಾಫಿ ತಕೊಂಬಂದಯ? ಇರಿ ಇರಿ, ಈಗ್ಲೇ ತಕೊಂಬತ್ತೀನಿ. ಶಂಕರೇಶ್ವರ, ಗ್ರಾಚಾರ ಕೆಟ್ಟು ಬಿಟ್ರೆ ದಡ್ಡ ಬಡ್ಡೆತದು ಜಾಣ ಬಡ್ಡೆತದ ಆಗ್ಬಿಡ್ತದೆ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಮಧುರ 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 ಅವ್ರೆ. ಬನ್ನಿ ಕವಿಗಳೇ ಬನ್ನಿ. ನಿಮ್ ಕೈ ಯಾಕೆ ಇಷ್ಟೊಂದು ಗಲೀಜಾಗಿದೆ? ಅಂತದ್ ಏನ್ ಮಾಡಿದ್ರು? ಪೆನ್ ಹಿಡ್ಕೊಂಡಿದ್ದಿ, ಅದು ಪೆನ್ ಹಿಡ್ಕೊಂಡು ಕವನ ಬರಿತಾ ಇದ್ದೇನಿ. ಬನ್ನಿ ಕೈ ತೊಳಸ್ತೀನಿ. ಶಂಕರೇಶ್ವರ, ಮಧುರ ಅವರು ಇದೆಲ್ಲ ಮಾಡಿಸ್ತಾರೆ ಅಂತ ಗೊತ್ತಿದ್ರೆ ಮಳ್ಳಿ ಒದ್ದಾಡ್ಕೊಂಡ್ ಬಂದ್ಬಿಡ್ತಾ ಇದ್ದಿ. ಆಗ ಅವ್ರು ನೀರ್ನೇ ಮೀಸ್ಬಿಟ್ರೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನನ್ ಜೊತೆ. ಕೂತ್ಕೊಳ್ಳಿ. ಮಧುರ ಅವರೇ, ಯಾನ ಇವತ್ತು ಈ ಪಟ್ಟಿ ಸತ್ಕಾರ ಸಂಸ್ಕಾರ ಎಲ್ಲನೂ ಮಾಡ್ತಾ ಇದ್ದಾರೆ. ನೀವೀಗ ದೊಡ್ಡ ಕವಿ ಅಲ್ವಾ, ನಿಮ್ನ ಬೇರೆಯವ್ರ ತರ ಟ್ರೀಟ್ ಮಾಡಕ್ಕಾಗಲ್ಲ, ಅದಕ್ಕೆ ಈ ಸತ್ಕಾರ. ಕೂತ್ಕೊಳ್ಳಿ. ನೀವು ಕೂತ್ಕೊಂಡಿರಿ, ಊಟ ತರ್ತೀನಿ. ಉಂಡಷ್ಟೇ ಸಂತೋಷ ಆಯ್ತು. ಹೋಳಿಗೆ ತಿಂತೀರಾ? ನೀವು ಹ್ಯಾಂಗ್ ಕೊಟ್ಟರು ತಿಂತೀನಿ. ನಾನು ತಿನ್ನಿಸ್ತೀನಿ. ತಿನ್ನಿ ಗೌಡ್ರೆ. ಲೈಟಾಗಿ ನಿನ್ ಮ್ಯಾಲೆ ಮನ್ಸಾಗಿದೆ ಮನ್ಸಾಗಿದೆ. ಸ್ಟ್ರಾಂಗ್ ಆಗಿ ನಾನ್ ಯಾರ ಮರ್ತೋಗಿದೆ ಮರ್ತೋಗಿದೆ. ನಿನ್ನ ಬಿಟ್ಟು ಯಾವತ್ತೂ ಬಾಳಲಾರೆ
ತಿಮಿರಿಡಲೇ ಗುಣತ್ತು ತಿಂಕು ಮಾಡುವ ಜೊತೆ ಕುಳಿತು ಲೇಟಗೆ ನಂಗ್ಲೇಟಗೆ ಲೈಟ್ ಅಯ್ಯೋ ಕಂಚ ಆಮೆ ಪುಟ್ಮಲಿ ಬಾಬಣ್ಣ ಬಾಳೆ 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 ಆಮೆ ಪುಟ್ಮಲಿ ನಿನಗೋಸ್ಕರ ಒಂದು ಕವಿತೆ ಬರ್ತೀನಿ ಹೇಳ್ಬಿಡ್ತೀನಿ ಕೇಳಿಸ್ಕೊಮ್ಮೆ. ಹಂಗಾರೆ ನೀವು ಡಿಪ್ರೆಷನ್ ಆಗಿ ಬಂದಿದ್ದೀರಿ. ಅದು ಡಿಪ್ರೆಷನ್ ಅಲ್ಲ ಕಮ್ಮೆ, ಪ್ರಿಪರೇಷನ್. ಹಿಡಿದ್ರೆ ಚಾಡ ಅದನ್ನೇ ಆಗಿ ಬಂದಿದ್ದೀರಿ. ಮೂಕ ಬಿಡು, ಹೇಳ್ತೀನಿ ಕೇಳಿಸ್ಕ. ಹೇಳಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು, ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ತಪ್ಪಿಲ್ಲ ತಪ್ಪಿಲ್ಲ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು, ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ಒಪ್ಕೋತೀನಿ ಒಪ್ಕೋತೀನಿ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೆ. ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ನಿತ್ಯ ಸುಖಿ ನೀನೆನಲು ಒಪ್ಪೇನೆ. ನಿನ್ನ ಅಮ್ಮೆ ಪುಟ್ಮಲಿ ನೋಡಮ್ಮೆ ಜಗತ್ತು ಎಷ್ಟು ಮುಂದುವರೆದು ಬಿಟ್ಟದೆ. ಈಗ ತಾನೇ ನಾ ಕವಿತೆ ಬರ್ದಿನಿ, ಆಗ್ಲೇ ಅದನ್ನ ಹಾಡು ಮಾಡ್ಬಿಟ್ಟಾರೆ. ಈ ಗೌಡ್ರೆ ಇದನ್ನ ಬರ್ದಿದ್ ನೀವಲ್ಲ, KS ನರಸಿಂಹಸ್ವಾಮಿ ಅವರು. ಇದನ್ನ ಹಾಡ್ದವರು ದಿವಂಗತ C ಅಶ್ವಥ್ ಅವರು. ಗಿಳಿಯು ಪಂಜರದೊಳಿಲ್ಲ ರಾಮ, ಗಿಳಿಯು ಪಂಜರದೊಳಿಲ್ಲ ರಾಮ, ಬರಿದೆ ಪಂಜರವಾಯ್ತಲ್ಲ ರಾಮ. ಇದು ಪುರಂದರದಾಸರದು. ಮಧುರವ್ರೆ ಬಾಬಣ್ಣ ಮನೆ ಮನೆ ಕೂತ್ಕೊಳ್ಳಿ. ಆಮೇಲೆ ಪುಟ್ಮಲಿ ಇದೆ ನಮ್ಮೆ ನೀ ಊರೊಟ್ಟಿಲಿದೆ. ಗೌಡ್ರೆ ನೀವ್ ಕವನ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ನಾನು ಒಬ್ಳೆ ಯಾಕೆ ಕೇಳಿಸ್ಕೊಳ್ಳೋದು? ಪುಟ್ಮಲ್ಲಿ ಅವ್ರು ಕೇಳಿಸ್ಕೊಳ್ಳಿ ಅಂತ ಕರೆಸ್ದೆ. ತೊಂದ್ರೆ ಇಲ್ಲ, ನೀವು ಹೇಳದ್ಮೇಲೆ ಆಯ್ತು ಕಂಬುಡಿ. ಮಧುರವ್ರೆ ನಮ್ ಬಾಬಣ್ಣ ಎಷ್ಟು ಪಸಂದ ಕವನ ಹೇಳ್ತಾರೆ ಗೊತ್ತಾ? ಮುಂದೆ ಎಷ್ಟೊಂದು ಕವನಗಳು ಹೇಳವ್ರೆ. ಹೌದಾ ಪುಟ್ಮಲ್ಲಿ ಅವ್ರೆ? ಗೌಡ್ರೆ ಪುಟ್ಮಲ್ಲಿ ಅವ್ರ ಮುಂದೆ ಎಷ್ಟೊಂದು ಕವನ ಹೇಳಿದಿರಾ, ನಂಗೆ ಯಾಕೆ ಯಾವ ಕವನನೂ ಹೇಳಿಲ್ಲ? ಬೇಜಾರು ಮಾಡ್ಕೋಬೇಡಿ ಮಧುರವ್ರೆ, ಯಾನ್ ಮಾಡೋದು ಹೇಳಿ. ನಾ ಬಂದಾಗ್ಲೆಲ್ಲ ಅಣ್ಣಯ್ಯಪ್ಪನವ್ರು ಇರ್ತಿದ್ರು, ಅದಕ್ಕೆ ಈಗ ಬಂದಿನಲ್ಲ ನಾ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಶುರು ಮಾಡಮ್ಮ. ಅಂದ್ರೆ ನಾ ಕವಿತೆ ಹೇಳ್ತೀನಿ, ನೀವು ಸಾಥ್ ಕೊಡಿ ಎಂದಿ. ಗೌಡ್ರೆ ಕವಿತೆ ಹೇಳ್ತೀನಿ ಅಂತ ಹೇಳಿ ಹೆಡ್ಫೋನ್ ಹಾಕೊಂಡು ಹಾಡ್ ಕೇಳ್ತಿದ್ದೀರಾ? ನಾನು ಹಾಡು ಕೇಳ್ತಾ ಇಲ್ಲ ಮಧುರವ್ರೆ, ನಾನು ಕವಿತೆ ಹೇಳ್ಬೇಕಾದ್ರೆ ಆಚೋರಿ ಈಚೋರಿ ಶಬ್ದ ಕೇಳಿ ಡಿಸ್ಟರ್ಬ್ ಆಗಬಾರ್ದು ಅಂತ ಈಗ ನಾಲ್ಕಣಿನಿ ಅಷ್ಟೇ. ಓ ಹಾಗ, ಶುರು ಹಚ್ಕೊಳ್ಳಿ. ಮಧುರವ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿನ್ನ ಹೃದಯದ ಮಾತು ನನಗೆ ಕೇಳಿ ಬಂತು, ನಿನ್ನ ಹೃದಯದ ಮಾತು ನನಗೆ ಕೇಳಿ ಬಂತು, ಅದನ್ನು ಕೇಳಿ ನನ್ನಲ್ಲಿ ಪ್ರೀತಿ ತುಂಬಿ ಬಂತು, ಅದನ್ನು ನಿನಗೆ ಹೇಳುವಷ್ಟರಲ್ಲಿ ಕೈ ಜಾರಿ ಹೋಯ್ತು. ಸೂಪರ್. ಮಧುರವ್ರೆ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಾ ಹೇಳಿ ಗೌಡ್ರೆ. ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ. ಮಧುರವ್ರೆ ವಾ 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 ನೀ. ಪುಟ್ಮಲ್ಲಿ ಅವ್ರೆ ಇಬ್ರು ಒಟ್ಟಿಗೆ ಬಾಬಾ ಅಂತ ಹೇಳೋಣ. ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ, ನಾವು ಹಾವಿಗೆ ಮುತ್ತಿಟ್ಟರೆ ಸಾಹಸ, ಹಾವು ನಮಗೆ ಮುತ್ತಿಟ್ಟರೆ ಕೈಲಾಸ. ಗೌಡ್ರೆ ನೀವ್ ಎಷ್ಟು ಟ್ಯಾಲೆಂಟೆಡ್. ನೀವಿಬ್ರು ಒಪ್ಪೋದಾದ್ರೆ ನಾನೊಂದು ಕವನ ಹೇಳ್ತೀನಿ. ಚಂದನವ್ರೆ ನೀವು ಕವನ ಹೇಳಿರಿಯಾ? ಅದೇನ್ ಕಷ್ಟ ಅಲ್ಲ ಪುಟ್ಮಲ್ಲಿ ಅವರೇ, ಯಾರು ಬೇಕಾದ್ರೂ ಕವನ ಹೇಳ್ಬೋದು. ಅಣ್ಣಪ್ಪನವ್ರೆ ಕವನ ಹೇಳೋದೇನ ಸುಲಭ ಅನ್ಕೊಂಬಿಟ್ರಿಯಾ? ಅದು ನಿಮ್ ಕೈಲಿ ಆಗಲ್ಲ ಕಂಬುಡಿ, ಅದಕ್ಕೆ ಪ್ರಿಪರೇಷನ್ ಬೇಕು. ನಿಮ್ ಪ್ರಿಪರೇಷನ್ ಸಪ್ರೇಷನ್ ಮಾಡ್ಬೇಕು ಅಂತಾನೆ ನಾನು ಬಂದಿರೋದು ಗೌಡ್ರೆ. ಎಲ್ಲಿ ಈಗ ಹೇಳಿದ ಕವನನ ನನಗೋಸ್ಕರ ಇನ್ನೊಂದ್ಸಲ ಹೇಳಿ. ಅಣ್ಣಪ್ಪನವ್ರೆ ನಾನು ಒಂದೇ ಸತ ಹೇಳೋದು, ಪುನಃ ಹೇಳಲ್ಲ. ಪರವಾಗಿಲ್ಲ ಹೇಳಿ ಗೌಡ್ರೆ, ಒಂದ್ಸಲ ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಆಮೇಲೆ ಹೇಳಿ. ಯಾರನ್ನ ರಿವೈಂಡ್ ಮಾಡಿ ಕೇಳಿಸ್ಕೊಂಡು ಹೇಳೋದು? ನಿಮ್ ಜ್ಞಾಪಕ ಶಕ್ತಿನ ಗೌಡ್ರೆ, ನೀವ್ ಯಾಕೇನೇನು ಅನ್ಕೋತೀರಾ?
ಹಾವಿಗೆ ನಾವು ಮುತ್ತಿಟ್ಟರೆ ಸಾಹಸ, ಹಾವಿಗೆ ನಾವು ಮುತ್ತಿಟ್ಟರೆ ಸಾಹಸ, ಹಾವು ನಮಗೆ ಮುತ್ತಿಟ್ಟರೆ ಕೈಲಾಸ. ವಾ ಸೂಪರ್ ಗೌಡ್ರೆ. ಈಗ ನಾನೊಂದು ಕವನ ಹೇಳ ಗೌಡ್ರೆ, ನೀವು ನಿಮ್ಮ ಸ್ವಂತ ಕವನವನ್ನು ಹೇಳಿದರೆ ಅದು ಸಾಹಸ, ನೀವು ನಿಮ್ಮ ಸ್ವಂತ ಕವನವನ್ನು ಹೇಳಿದರೆ ಅದು ಸಾಹಸ, ಬೇರೆಯವರ ಕವನವನ್ನು ಕದ್ದು ಹೇಳಿದರೆ ಅದು ದುಸ್ಸಾಹಸ. ಉಸ್ಮಲ್ಲಿ ಅವರೇ, ನಾನು ಕವನ ಹೇಳ್ತೀನ? ಓ ಪಸಂದಾಗಿ ಹೇಳ್ತಿದ್ದೀರಿ. ಕದ್ದು ಹೇಳೋದಾದ್ರೆ ಯಾರು ಬೇಕಾದ್ರೂ ಪಸಂದಾಗಿ ಹೇಳ್ಬೋದು. ಈಗ ಈ ಕವಿಗಳು ಅದನ್ನೇ ಮಾಡಿದ್ದು, ಫೋನಲ್ಲಿ ಕೇಳಿದ್ದು ನಿಮ್ಗೆ ಹೇಳಿದ್ದು. ಗೌಡ್ರೆ ನೀವ್ ಇಷ್ಟು ಚೀಪ್ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮಧುರವ್ರೆ, ಅವ್ರ ಮಾತನ್ನ ನಂಬೇಡಿ, ಅವ್ರು ಸುಳ್ಳು ಹೇಳ್ತಾವ್ರೆ. ಮಧು, ಗೌಡ್ರು ಸಾಕ್ಷಿ ಇಲ್ಲದೆ ಏನನ್ನು ಒಪ್ಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಗೌಡ್ರೆ, ಟ್ರೈಲರ್ ಆಯ್ತು, ಈಗ ಸಿನಿಮಾ ರಿಲೀಸ್ ಮಾಡ್ತೀನಿ ನೋಡಿ. ರಾಖೆ, ಕರ್ಕೊಂಬರ ಅವ್ರನ್ನ. ಬಂದೆ ಜಾನಿ ಬಾಯ್, ಬಂದೆ. ಇರಿ ಗೌಡ್ರೆ, ಇರಿ. ಕ್ಲೈಮ್ಯಾಕ್ಸ್ ನೀವಿಲ್ಲ ಅಂದ್ರೆ ಹೇಗೆ? ಸರ್ ನೀವು ಮಾತಾಡಿ ಸರ್. ನೋಡಿ, ನನ್ನ ಹೆಸರು ಶ್ರೀರಾಮಚಂದ್ರಗೌಡ ಅಂತ. ನಾನೊಬ್ಬ ಕವಿ. ನನ್ನ ಕವಿತ್ವವನ್ನು ಮೆಚ್ಚಿ ನನಗೆ ಶಾಲ್ ಹಾಕಿ, ಹಾರ ಹಾಕಿ, ಮೊಮೆಂಟೋ ಕೊಟ್ಟು ಸನ್ಮಾನ ಮಾಡಿದ್ರು. ಅದನ್ನೆಲ್ಲ ತಗೊಂಡು ಬಸ್ಸಲ್ಲಿ ಬರ್ತಿದ್ದೆ. ಇಷ್ಟು ಸಾಕ್ಬಿಡಿ ಸರ್, ಇನ್ನು ಉಳಿದಿದ್ದನ್ನ ನಾನು ಹೇಳ್ತೀನಿ. ಇವರು ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಇವ್ರ ಪಕ್ಕದಲ್ಲಿ ಒಬ್ರು ಕೂತಿದ್ರು. ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಯಾರು ಜಾನಿ? ಇರು ಡಾರ್ಲಿಂಗ್, ಅದನ್ನ ಗೌಡ್ರು ಬಾಯಲ್ಲೇ ಕೇಳೋಣ. ಯಾರು ಅಂತ ಹೇಳಿ ಗೌಡ್ರೆ? ನೋಡಿ, ನಿಮ್ಮ ಕಾಲಿಗೆ ಬೇಕಾದ್ರೆ ಬಿದ್ದು ಬಿಡ್ತೀನಿ, ಇಷ್ಟಕ್ಕೆ ಬಿಟ್ಟು ಬಿಡಿ. ಗೌಡ್ರೆ, ನೀವೆಂತ ದೊಡ್ಡ ಕವಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಹೇಳಿ. ಜಾನಿ ಬಾಯ್, ಉಳಿದದನ್ನು ನಾನು ಹೇಳ್ತೇನೆ. ರಿಂಗ್ ಮಾಸ್ಟರ್ನ ತಕ್ಕ ಅಂತ ಕುಣಿಸ್ಲಿಕ್ಕೆ ನನಗೊಂದು ಅವಕಾಶ ಕೊಡಿಯಲ್ಲ. ಗೌಡ್ರನ್ನ ಅದೇನ್ ಗುಣಗಾನ ಮಾಡ್ತೀಯೋ ಮಾಡೋರಾಕಿ. ಇವರು ಬಸ್ಸಿನಲ್ಲಿ ಬರ್ಬೇಕಾದ್ರೆ ಇವರ ಪಕ್ಕದಲ್ಲಿ ಮತ್ತೊಬ್ರು ಶ್ರೀರಾಮಚಂದ್ರ ಗೌಡ್ರು ಕೂತಿದ್ರು. ಅವರೇ ಈ ರಿಂಗ್ ಮಾಸ್ಟ್ರು ಅಲ್ಲ ಗೌಡ್ರೆ? ಪುಟಕ ಮಧುರಬಾಬಿ, ಈ ರಿಂಗ್ ಮಾಸ್ಟರ್ ನಿಮ್ಗೆ ತೋರಿಸಿದ್ರಲ್ಲ, ಶಾಲು, ಹಾರ, ಮೊಮೆಂಟ್ ಅಲ್ಲ, ಅದು ಇವರು ಬಸ್ಸಿನಲ್ಲಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಇವರೇ ಸೈಕಲ್ ಗ್ಯಾಪಿನಲ್ಲಿ ಕದ್ದು ತಂದದ್ದು. ಬ್ಯಾ